ಸಮಿತಿಗೆ ನಿರ್ಮಾಣ ಸಮಿತಿಗೆ ನಿರ್ಮಾಣ ಸಮಿತಿಗೆ ತಮಿಳುನಾಡಿಗೆ ವಿಜಯ್ ಮುಖ್ಯಮಂತ್ರಿಗೆ ವಿಜಯ್ ಮುಖ್ಯಮಂತ್ರಿಗೆ ಮೇಕೆದಾಟು ಆಗಲೇಬೇಕು ಮೇಕೆದಾಟು ಆಗಲೇಬೇಕು ಮೇಕೆದಾಟು ಆಗಲೇಬೇಕು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಕಾವೇರಿ ಪ್ರಾಧಿಕಾರಕ್ಕೆ ಕಾವೇರಿ ಪ್ರಾಧಿಕಾರಕ್ಕೆ ಅಡಿವರೆಗೂ ನಮ್ಮ ಮೇಳ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ತಲುಪ್ತೀವಿ. ಮಧ್ಯೆ ಇನ್ನೂ ಅನೇಕ ನಮ್ಮ ಚಳುವಳಿಗಾರರು ಅಲ್ಲಿ ಬಂದು ಸೇರ್ತಾರೆ. ಸುಮಾರು 100 ವಾಹನಗಳಲ್ಲಿ ಸೇರ್ತಾರೆ. ನಮಗೆ ನಿಜವಾಗಲೂ ಪ್ರಾಮಾಣಿಕ ಹೇಳೋದಾದರೆ ಈ ಸರ್ಕಾರ ಈಗಾಗಲೇ ನೀರು ಬಿಟ್ಬಿಟ್ಟಿದ್ದಾರೆ. ಎಷ್ಟು ನೀರು ಬಿಡಬೇಕೋ ಅಷ್ಟು ನೀರು ಬಿಟ್ಬಿಟ್ರು. ಈಗ ನಿರ್ವಹಣಾ ಸಮಿತಿಯವರು ಮತ್ತೆ 9 TMC ನೀರನ್ನು ಬಿಡಬೇಕು ಅಂತೇಳಿ 15 ದಿವಸ ಬಿಡಬೇಕು ಅಂತೇಳಿ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂಥೇಳಿ ಅವರು ಭಾಳ ಕೆಟ್ಟ ಬರೆ ಹಾಕಿದ್ದಾರೆ ನಮಗೆ. ನಾವು ಇದೇ ರೀತಿ ಕೂತ್ಕೊಂಡ್ರೆ ಸರಿ ಇಲ್ಲ. ರಾಜ್ಯದ ಜನ ಎಚ್ಚರ ಆಗಬೇಕು, ಕರ್ನಾಟಕದ ಜನ ಎಚ್ಚರ ಆಗಬೇಕು. ಬೆಂಗಳೂರಿನಲ್ಲಿ ನಾಳೆ ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗುತ್ತೆ. ಬೆಂಗಳೂರಿನವರು ಗಂಭೀರವಾಗಿ ಚಿಂತನೆ ಮಾಡಬೇಕು. ಇವತ್ತು ಭಾಳ ನೋವಾಗುತ್ತೆ. ಅಸೆಂಬ್ಲಿನಲ್ಲಿ ಅದ್ಭುತವಾಗಿ ಚರ್ಚೆ ಆಗಬೇಕಾಗಿತ್ತು. ಅಲ್ಲಿ ಮಂತ್ರಿ ಒಬ್ಬರ ರಾಜೀನಾಮೆಗೆ ಒತ್ತಡ ತಂದರು. ಎರಡೂ ಕಡೆ ಭ್ರಷ್ಟರಿದ್ದಾರೆ. BJPನಲ್ಲೂ ತುಂಬ ಭ್ರಷ್ಟರಿದ್ದಾರೆ, ಕಾಂಗ್ರೆಸ್ನಲ್ಲೂ ತುಂಬ ಲೂಟಿಕೋರಿದ್ದಾರೆ. ಆದ್ದರಿಂದ ಶಾಸನಸಭೆ, ರಾಜ್ಯದ ಶಾಸನಸಭೆ ಆಗಬೇಕಾಗಿತ್ತು. ಅದು ಹೋಗಿ ಈಗ ಅದು ಒಂಥರ ಭ್ರಷ್ಟರ ಸಭೆಯಾಗಿ ಅಂತ್ಯ ಆಯಿತು. ಒಂದು ಚೂರು, ಒಂದು ಅಕ್ಷರ ರಾಜ್ಯದ ಬಗ್ಗೆ, ಕಾವೇರಿ ನೀರಿನ ಬಗ್ಗೆ ಚರ್ಚೆ ಆಗಲಿಲ್ಲ. ನಿಮ್ಗೆ ಹೇಳೋದಾದರೆ ಬೆಂಗಳೂರಿನ ಶಾಸಕರು ಅವರು ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಡಬೇಕು. ಬೆಂಗಳೂರು ಮಿಲಿಟರಿ ಪ್ರಭುತ್ವ,
ಅವರ ಸ್ವಂತ ಕಾರನ್ನ ಮನೆಗಳ ಮುಂದೆ ನಿಲ್ಲಿಸ್ಕೊಂಡ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಎಷ್ಟು ಕಾರ್ ಇತ್ತು ಅಷ್ಟು ಕಾರ್ ಕೊಡಲಿಲ್ಲ, ತೆರಿಗೆ ಹಾಕ್ತೀವಿ. ಕಸ ನಿಮ್ಮ ಮನೆ ಒಳಗೆ ಕಸ ಇದ್ದರೂ ತೆಗಿಬೇಕು, ತೆಗೆದೇ ಇದ್ದರೆ ಕಸ ಹಾಕ್ತೀವಿ. ಈಗಾಗಲೇ ಕೃಷ್ಣ ಬೈರೇಗೌಡ ಫುಟ್ಪಾತ್ JCB ಮೇಲೆ ಜನರನ್ನೆಲ್ಲ ಎದುರಿಸಿ ಸುಮಾರು 4,000ಕ್ಕೂ ಹೆಚ್ಚು ಕೋಟಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅನ್ಯಾಯ ಆಯಿತು. ಈಗ ಕಾರುಗಳು ದಾಳಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹಿಟ್ಲರ್ ಪ್ರಭುತ್ವ. ಇದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಹಿಟ್ಲರ್ ಪ್ರಭುತ್ವ. ಇದಕ್ಕೆ ನಾವು ಯಾರೂ ಬಾಯಿ ಬಿಡ್ತಾ ಇಲ್ಲ. ನಾನಂತೂ ನಮ್ಮ KR ಕುಮಾರ್, ನಮ್ಮ ಎಲ್ಲ ಹೋರಾಟಗಾರರು ಈ ವಿಚಾರವನ್ನು ಯಾವ ಕಾರಣಕ್ಕೂ ಕಾರ್ನವರು ಒಂದು ನಯಾ ಪೈಸಾ ಕೊಡಬಾರ್ದು. ಜೈಲಿಗೆ ಹೋದರೂ ಚಿಂತೆ ಇಲ್ಲ. ಕಾರ್ ಸಮ್ಮೇಳನ ಇಷ್ಟಲ್ಲೇ ಮಾಡ್ತೀವಿ. ಕಾರ್ ಸಮ್ಮೇಳನ ಬೆಂಗಳೂರಿನ ಕಾರ್ ಸಮ್ಮೇಳನವನ್ನು ಇಷ್ಟಲೇ ಮಾಡ್ತೀವಿ. ಎಲ್ಲ ಮಾಲೀಕರು ಬರಬೇಕು, ಹೋರಾಟ ತೀವ್ರ ಆಗಬೇಕು. ಹಿಂದೆ ಸೈಕಲ್ ತೆರಿಗೆ 2 ರೂಪಾಯಿ ಜಾಸ್ತಿ ಆದಾಗ ಗಲಾಟೆ ಮಾಡಿ ಹೊಸ ಕಾರ್ಪೊರೇಷನ್ ಬಂತು. T. ಸುಬ್ರಹ್ಮಣ್ಯ ಕಾಲದಲ್ಲಿ ವಾಟಾಳ್ ನಾಗರಾಜ್ ಎಲ್ಲ ಸೇರಿ ಮಾಡಿದ್ರು. ಇವತ್ತು ಈ ಬೆಂಗಳೂರು ಮಿಲಿಟರಿ ಪ್ರಭುತ್ವ. ಬೈರೇಗೌಡ ಮಿಲಿಟರಿ ಆಫೀಸರ್. ರಾಜ್ಯ ಸರ್ಕಾರಕ್ಕೆ ಇದು ಭಾಳ ಗಂಭೀರವಾಗಿ ಎಚ್ಚರ ಕೊಡ್ತೇವೆ. ಆ ದೃಷ್ಟಿಯಿಂದ ಇದು ಬೆಂಗಳೂರು ಚಳುವಳಿದು ಮುಂದೆ ಆರಂಭ ಮಾಡ್ತೀವಿ. ಇವತ್ತಂತೂ ಯಾವ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಬಿಡಬಾರ್ದು. ತಮಿಳ್ನಾಡಿಗೆ ನೀರು ಬಿಟ್ಟರೆ ಭಾರಿ ಹೋರಾಟ. ನೀವು ತಿಳ್ಕೊಂಡಿರ್ಬೋದು, ಇವರೇನು ಮಾತೆತ್ತರ ಬಂದ್ ಮಾಡ್ತಾರೆ ಅಂತೇಳಿ ಮತ್ತೊಂದು ಬಂದ್ ಮಾಡ್ತೀವಿ, ಖಂಡಿತ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಜೈಲಿಗೆ ಹೋಗ್ತೀವಿ. ಇವತ್ತಿನ ಮೆರವಣಿಗೆ ರಾಜ್ಯಕ್ಕೆ, ತಮಿಳುನಾಡಿಗೆ, ನಿರ್ವಹಣಾ ಸಮಿತಿಗೆ ಎಚ್ಚರಿಕೆಯನ್ನು ಕೊಟ್ಟು ಮೆರವಣಿಗೆ ಹೋಗ್ತಾ ಇದ್ದೇವೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ವಾಟಾಳ್ ಪಕ್ಷ, ಕನ್ನಡ ಸೇನೆ ಕರ್ನಾಟಕ, ರೈತ ಸಂಘ, ಹಲವಾರು ಕನ್ನಡ ಪರ ಸಂಘಟನೆಗಳು, ಕನ್ನಡ ಪಕ್ಷ ಎಲ್ಲ ಇವತ್ತು KR ಸ್ಮೃತಿಗೆ ಕಾರ್ಯಕ್ರಮ ಹಾಕೊಂಡಿದ್ವಿ. ರಾಮನಗರ ಮತ್ತು ಮಂಡ್ಯ ಮತ್ತು ಮೈಸೂರು ಅಲ್ಲೂ ಜನ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಮತ್ತು ರೈತ ಸಂಘಗಳು ಕಾಯ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಇವತ್ತು ಹೋರಾಟದ ಮೂಲಕ ಕೆಲಸವನ್ನು ಮಾಡ್ತಾಯಿದ್ವಿ. ಮತ್ತು ಇವತ್ತೇನು ಬೆಂಗಳೂರು ನಗರದಲ್ಲಿ ಕೃಷ್ಣ ಬೈರೇಗೌಡರು ನಾಯಕರು ಹೇಳ್ದಂಗೆ ಖಾಲಿ ಸೈಟ್ ಇಟ್ಕೊಂಡ್ರು. ಖಾಲಿ ಸೈಟ್ ಇರೋವಂಥವ್ರಿಗೆಲ್ಲರಿಗೂ ಕಸ ಕ್ಲೀನ್ ಮಾಡಿ ಅದ್ರ ಮೇಲೆ ನಿಮಗೆ ಟ್ಯಾಕ್ಸ್ ಹಾಕ್ತೀವಿ ಅಂದರು. ಈಗ ಕಾರಿಗೆ ಬಂದಿದ್ದಾರೆ, ಫುಟ್ಪಾತ್ ಆಯಿತು. ಇದೇ ರೀತಿ ಆದರೆ ಜನ ಮುಂದೆ ನಿಮಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂಥ ಕಸವನ್ನು ತೆಗೀರಿ. ಮತ್ತು ಏನು ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದಲ್ಲ, ಇವತ್ತು ಜನ ಸಾಯ್ತಾ ಇದ್ದಾರೆ, ಆ ಗುಂಡಿಗಳನ್ನು ಮುಚ್ಚಿ ಮೊದಲು, ಅನಂತರ ನಿಮ್ಮ ಕೆಲಸವನ್ನು ಮಾಡಿ ಅಂತ ಕನ್ನಡ ಸೇನೆ ಕರ್ನಾಟಕ ಸಹ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವಾಗ ಏನಾಗಿದೆ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಕಾವೇರಿ ನಿರ್ವಹಣಾ ಪ್ರಾಧಿಕಾರ, ನಿರ್ವಹಣಾ ಮಂಡಳಿಗಳು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದರೆ ನಾವೆಲ್ಲೋ ಒಂದು ಕಡೆ ನಾವು ಈ ಭಾರತ ದೇಶದ ಭೂಪಟದಲ್ಲಿ ಇದ್ದೀವ ಇಲ್ವ ಅನ್ನೋವಂಥ ಒಂದು ಸಂಶಯ ಬಂದುಬಿಟ್ಟಿದೆ. ಹಾಗಾಗಿ ಇವತ್ತು ನಾವು ನಮ್ಮ ರಾಜ್ಯ ಮತ್ತು ನಮ್ಮ ನೀರನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿದೆ. ಪ್ರತಿಯೊಬ್ಬ ಬೆಂಗಳೂರು ನಾಗರಿಕರು ಈ ಹೋರಾಟಕ್ಕೆ ಭಾಗಿಯಾಗಬೇಕಾಗಿತ್ತು. ಆದರೆ ಅವ್ರ ದೌರ್ಭಾಗ್ಯ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇದೆ ಇವತ್ತಿನ ದಿವಸ. ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಾವು ಮನೇಲಿ ಕೂತ್ಕೊಂಡಿದ್ದೀವಿ, ಮನೆಗೆ ಸರ್ ನೀರು ಬರ್ತಾ ಇದೆ ಅಂತ. ಒಂದು ವೇಳೆ ಏನಾದರೂ ಬರಗಾಲ ಮಳೆ ಬರ್ತಾ ಇದೆ, ಪ್ರಕೃತಿಯ ಕೃಪೆಯಿಂದ ಏನಾದರೂ ಬದುಕಿದ್ರೆ ಜನ ಬೆಂಗಳೂರಲ್ಲಿ ಇದ್ದಾರೆ.
ಇದೇ ಬೆಂಗಳೂರನ್ನ ಖಾಲಿ ಮಾಡ್ಕೊಂಡು ಓಡೋಂಥ ಪರಿಸ್ಥಿತಿ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದು ಈ ಕಾವೇರಿ ನೀರು ಹಾಹಾಕಾರ ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಕಾವೇರಿಗೆ KRS ಮುತ್ತಿಗೆ ಅಂತ ಮಾಡ್ತಾ ಇದ್ದೀವಿ. ತಮಿಳುನಾಡು ಸರ್ಕಾರದ ವಿರುದ್ಧ ಮತ್ತು ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಹಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಈಗ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನೇರವಾಗಿ ನಾವು KRS ಮುತ್ತಿಗೆಗೆ ಕನ್ನಂಬಾಡಿ ಮುತ್ತಿಗೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಪಕ್ಷ ಜೀವಂತ ಶವಗಳು, ಆಡಳಿತ ಪಕ್ಷ ಅವ್ರ ಪಾಳ್ಯಗಾರರು. ಏನಾಗಿದೆ ಅಂತಂದರೆ ಅವ್ರಿಗೆ ಇವ್ರ ಮಾತು ಅವ್ರು ಕೇಳಿಸ್ಕೊತಾ ಇಲ್ಲ, ಅವ್ರ ಮಾತು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮಧ್ಯದಲ್ಲಿ ಜನ ಏನಾಗ್ತಾ ಇದ್ದಾರೆ ಅಂತಂದರೆ, ಜನಗಳೇನು ಗೊತ್ತಾ, ಇವರು ಒಂದು ರೀತಿಯಲ್ಲಿ ಇದನ್ನು ಬೊಂಬೆ ಆಟ ಥರ ನೋಡ್ತಾ ಇದ್ದಾರೆ. ಅವ್ರೇನಂತಾರೆ ಇವ್ರೇನಂತಾರೆ, ಜನ ಬರೀ ನೋಡಿಕೊಂಡು ನಗೆಪಾಟ್ಲೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಅದು ವಿಧಾನಸಭೆಯಲ್ಲಿ ಅದನ್ನು ಜನ ಗಮನಿಸ್ತಾ ಇದ್ದಾರೆ. ಆದರೆ ಜನ ರಸ್ತೆಗೆ ಬರಬೇಕು. ರಸ್ತೆಗೆ ಬರದೇ ಹೋದರೆ ನಿಮ್ಮ ಪರಿಸ್ಥಿತಿ ಮಕ್ಕಳು ಮೊಮ್ಮಕ್ಕಳಿಗೆಲ್ಲರಿಗೂ ಏನೇನು ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನು ಇವತ್ತು ಡೆಲ್ಲಿನಲ್ಲಿ ಪೊಲ್ಯೂಷನ್ ಎಷ್ಟು ಹಾಳಾಗೋಗಿದೆ, ಅದಕ್ಕಿಂತ ಡಬಲ್ ಆಗುತ್ತೆ. ನಾವೇನಾದ್ರು ಬೆಂಗಳೂರು ನಗರ ಕಾಪಾಡ್ಕೊಳ್ಳೋದು ಹೋದರೆ ಉದ್ಯಾನ ನಗರಿಗೆ ಹೋಗಿ ಕಾಂಕ್ರೀಟ್ ನಗರಿ ಆಗುತ್ತೆ. ಇದನ್ನು ಸಾರ್ವಜನಿಕರಿಗೆ ನಾನು ತಿಳಿಸ್ತಾ ಇದ್ದೀನಿ, ದಯಮಾಡಿ ತಿಳ್ಕೊಂಡು ಏನಾದರೂ ನೀವು ರಸ್ತೆಗೆ ಬಂದು ಇದಕ್ಕೆಲ್ಲ ಕಡಿವಾಣ ಆಗದೆ ಇದ್ದರೆ ನಾಳೆ ದಿವಸ ನೀವೆಲ್ಲ ಬೆಂಗಳೂರು ಬಿಟ್ಟು ಹಳ್ಳಿಗಳ ಕಡೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಮೊದಲೇ ವಲಸಿಗರ ಕಾಟ ಜಾಸ್ತಿ ಆಗಿದೆ ಬೆಂಗಳೂರು ನಗರದಲ್ಲಿ. ಅದ್ರ ಜೊತೆಗೆ ನೀರು ಮತ್ತು ಕೆರೆಗಳು ಮುಚ್ಚಿರೋದು, ಅಪಾರ್ಟ್ಮೆಂಟ್ಗಳು ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾರೆ, ಯಾವ ಶಕ್ತಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ನೇರವಾಗಿ ಮೈಸೂರಿನ ಕನ್ನಂಬಾಡಿ ಮುತ್ತಿಗೆ ಹಾಕಕ್ಕೆ ಹೋಗ್ತಾ ಇದ್ದೀವಿ. ನಮಸ್ಕಾರ.